ವೆಲ್ಕಮ್ ಬ್ಯಾಕ್ ಡಿಯರ್ ಸ್ಟೂಡೆಂಟ್ಸ್. ನಾವು ಲಾಸ್ಟ್ ವಿಡಿಯೋದಲ್ಲಿ ಮಾಡೆಲ್ ಪೇಪರ್ ಫಸ್ಟ್ ಮತ್ತು ಸೆಕೆಂಡ್ ಅದರಲ್ಲಿ ಏರಿಯಾ ರಿಲೇಟೆಡ್ ಸರ್ಕಲ್ಸ್ ಆ ಚಾಪ್ಟರ್ದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ವಿ. ಮಾಡೆಲ್ ಪೇಪರ್ 3 ಆ್ಯಂಡ್ ಮಾಡೆಲ್ ಪೇಪರ್ 4 ಎರಡು ಕೂಡ ಮಾಡೋದು ಬಾಕಿ ಇತ್ತು. ಸೊ ವಿಡಿಯೋ ಲಾಂಗ್ ಆಯಿತು ಅಂತೇಳಿ ಐ ಮೇಡ್ ಇಟ್ 2 parts. ಎನಿವೆ ವಿಲ್ ಸಾಲ್ವ್ ದಿ ಮಾಡೆಲ್ ಪೇಪರ್ 3 ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್ question. Here they have given only one question, options ಕೊಟ್ಟಿಲ್ಲ. ಸೊ ಮಾಡೆಲ್ ಪೇಪರ್ 3 ಅಲ್ಲಿ 33rd ಕ್ವಶನ್, 33ನೇ ಕ್ವಶನ್ ಏರಿಯಾ ರಿಲೇಟೆಡ್ ಟು ಸರ್ಕಲ್ಸ್. ಏನು ಕೊಟ್ಟಿರೋ ಕ್ವಶನ್ ವಿಲ್ ಸಿ. In the figure O is the center of the circle. In the figure O is the center of the circle. ಒಂದು ಫಿಗರ್ ಕೊಟ್ಟಿದ್ದಾರೆ, ಸರಿನಾ? ಇದ್ರ ಸೆಂಟರ್ O. ಏರಿಯಾ ಆಫ್ ಸೆಕ್ಟರ್ AOB, ಪಾಯಿಂಟ್ A ಮತ್ತೆ ಪಾಯಿಂಟ್ B ಇಸ್ ಆನ್ ದ ಸರ್ಕಂಫರೆನ್ಸ್ AOB. ಈ ಸೆಕ್ಟರ್ದು ಏರಿಯಾ ಬಂದು, ಆ ಸೆಕ್ಟರ್ ಏರಿಯಾ ಈಸ್ ಟು ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ದಿಸ್ ಸರ್ಕಲ್, ದ ಹೋಲ್ ಸರ್ಕಲ್. ಅಂದ್ರೆ ಏನ್ ಮಾಡಿದ್ದಾರೆ, ರೇಷಿಯೋ ಕೊಡ್ತಾ ಇದ್ದಾರೆ ನಮ್ಗೆ. ಈ ಏರಿಯಾ ಆಫ್ ದಿ ಸೆಕ್ಟರ್ ಈಸ್ ಟು ಏರಿಯಾ ಆಫ್ ದ ಹೋಲ್ ಸರ್ಕಲ್ ಈಸ್ 1:5 ಅಂತ ಹೇಳ್ತಾ ಇದ್ದಾರೆ. ಅಂಡ್ ಇಫ್ ದ ರೇಡಿಯಸ್ ಆಫ್ ದ ಸರ್ಕಲ್ ಈಸ್ 7 ಸೆಂಟಿಮೀಟರ್, ರೇಡಿಯಸ್ 7 ಸೆಂಟಿಮೀಟರ್ ಅಂತ ಹೇಳ್ತಿದ್ದಾರೆ. ಫೈಂಡ್ ದ ಲೆಂತ್ ಆಫ್ ದಿ ಆರ್ಕ್. ಯಾವ ಆರ್ಕು? AB. ಈ ಆರ್ಕ್ ಇದೆಯಲ್ಲ, ಈ ಆರ್ಕ್ ನಾವು ವಿ ಹ್ಯಾವ್ ಟು ಫೈಂಡ್ ದ length. So given data as it is, we will write given what is given here. Radius R is equal to 7 centimeter and area of sector is to area of circle is equal to 1:5. Correct? This they have given. We have to find the length of arc AB equal to question mark. Solve ಮಾಡೋದು ಹೆಂಗೆ? First we will take this, write this in the fraction form. Area of sector divided by area of what? Circle is equal to 1 divided by 5. Formula apply ಮಾಡೋಣ. What is the formula? Theta by 360 into pi r square whole divided by area of circles formula pi r square is equal to 1/5. ಇದೆಲ್ಲೂ ಪೈ ಆರ್ ಸ್ಕ್ವೇರ್ ಎರಡು ಕೂಡ ವಿ ಕ್ಯಾನ್ ಕ್ಯಾನ್ಸಲ್. ಉಳಿಯೋದೇನೋ ಥೀಟಾ ಬೈ 360 ಈಸ್ ಈಕ್ವಲ್ ಟು 1/5. ಇಫ್ ಐ ಡೂ ಕ್ರಾಸ್ ಮಲ್ಟಿಪ್ಲಿಕೇಶನ್, ಥೀಟಾ ಈಸ್ ಈಕ್ವಲ್ ಟು 360/5. 5 1s 5 7s 35, 1 ಉಳಿಯುತ್ತೆ, 10 ಆಯಿತು, 2s 10. ಥೀಟಾ ಈಸ್ ಈಕ್ವಲ್ ಟು 72 ಡಿಗ್ರಿ. Now what we got? We got the angle. ಈ ಆಂಗಲ್ ಸಿಕ್ತು ನಮಗೆ. ಎಷ್ಟು? 72 ಡಿಗ್ರಿ. ನಮ್ಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದಾರದೇನು? ಲೆಂತ್ ಆಫ್ ಆರ್ಕ್. ಲೆಂತ್ ಆಫ್ ಫಾರ್ಮುಲಾ ಏನು? ಆಫ್ ಆರ್ಕ್ ಇಸ್ ಈಕ್ವಲ್ ಟು ಥೀಟಾ ಬೈ 360 ಇಂಟು 2πr. ಕರೆಕ್ಟಾ? ಇಲ್ಲಿ ಥೀಟಾ ಬೇಕೇ ಬೇಕಿತ್ತು, ಅದಕ್ಕೆ ವಿ ಹ್ಯಾವ್ ಫೈಂಡ್ ಔಟ್ ಥೀಟಾ. ಥೀಟಾ ಎಷ್ಟು? 72 divided by 360 into 2 into 22/7 into r ಅಂದರೆ they have given 7. So let us simplify this. 7 gets cancelled. ಇದು 12 6 12 30 6 1s 6 5s ಅಂದರೆ 1/5 ಬಂತು.
ನ್ಯೂಮರೇಟರ್ಲಿ 1 into 2 into 22 into 1, that is 2 into 22 ಅಂದರೆ 44 divided by denominatorly 5, 5 ones are 5, 8s are 40 ಪಾಯಿಂಟ್ ಮತ್ತೆ 4 ಉಳಿತು 0 ಹಾಕೊಂಡೆ 40 ಆಯ್ತು ಮತ್ತೆ 8s are 40, therefore length of arc AB is equal to 8.8 centimeter. ಇಷ್ಟನ್ನು ಮಾಡಿದ್ರೆ will be the solution for this question. So ಮಾಡಿದ್ರೆ will get how many marks? 3 marks. So I hope you have understood this question. Solution ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಏನಾದರೂ ಡೌಟ್ಸ್ ಇದ್ರೆ you can ask, you can take a screenshot and practice. Next model question, model paper 4 ಅಲ್ಲಿ there is one more question. ಒಂದೇ ಕ್ವಶನ್ ಕೊಟ್ಟಿದ್ದಾರೆ, ಆಪ್ಷನ್ಸ್ ಕೊಟ್ಟಿಲ್ಲ. ದಟ್ ಮೀನ್ಸ್ ವಿಲ್ ಹ್ಯಾವ್ ಟು ಸಾಲ್ವ್ ದ ಕ್ವಶನ್. ಸ್ಕಿಪ್ ಮಾಡೋಕ್ಕಾಗಲ್ಲ, ಒಂದು ನಾವು ಚೂಸ್ ಮಾಡೋಂಗಿರಲ್ಲ, ಯಾವ್ದು ಕೊಟ್ಟಿದ್ದಾರೋ ಅದೇ ಮಾಡಬೇಕು. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ವಾಟ್ ಇಸ್ ದ ನೆಕ್ಸ್ಟ್ ಕ್ವಶನ್ ಇನ್ ದ ಮಾಡೆಲ್ ಪೇಪರ್ 4? ಇನ್ ದ ಗಿವನ್ ಫಿಗರ್, ಒಂದು ಫಿಗರ್ ಕೊಟ್ಟಿದ್ದಾರೆ, ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಕ್ವಶನ್ ಪೇಪರ್ ಅಲ್ಲಿ they have given one semi circle, ಸರಿನಾ? ಆ ಸೆಮಿ ಸರ್ಕಲ್ ಅಲ್ಲಿ ಅವ್ರು ಏನು ಹೇಳ್ತಿದ್ದಾರೆ, ದಿಸ್ ಲೆಂತ್ ಈಸ್ 10 centimeter, ದಟ್ ಈಸ್ ದಿಸ್ ಈಸ್ ನಥಿಂಗ್ ಬಟ್ ದ ಡಯಾಮೀಟರ್, ಕರೆಕ್ಟಾ? ಸೆಮಿ ಸರ್ಕಲ್ ಅಂದ್ರೆ ಸರ್ಕಲ್ ಅಲ್ಲಿ ಹಾಫ್, ಸೊ ದಿಸ್ ಬಿಕಮ್ಸ್ ದ ಡಯಾಮೀಟರ್. ನೆಕ್ಸ್ಟ್ ಈ ಪಾಯಿಂಟ್ ನ ದೇ ಹ್ಯಾವ್ ಕಾಲ್ಡ್ ಎ, ಇದು ಪಾಯಿಂಟ್ ಆಬ್ವಿಯಸ್ಲಿ O, this point is B. Next there is one more point here, it is called C. ಈ A ಇಂದ C ಗೆ ಒಂದು ಲೈನ್ ಬರ್ದಿದ್ದಾರೆ, C ಇಂದ B ನ they have joined, ಸರಿನಾ? This is the given diagram. ABC is a semicircle. If AB is equal to 10 centimeter and AC is equal to 7 centimeter, AC length ಕೊಟ್ಟಿದ್ದಾರೆ, ಸಾರಿ ಎಷ್ಟದು 6 centimeter ಅಂತ ಹೇಳಿ. Then find the area of the segments in the semicircle. Segments ಯಾವ್ದು ಇದೆ ಇಲ್ಲಿ? What is a segment? Segment is the area or which is created when a chord is drawn. ಒಂದು chord, ಇವಾಗ ಫಾರ್ ಎಕ್ಸಾಂಪಲ್ BC is a chord, BC ಅನ್ನೋದು ಒಂದು chord. ಈ chord ಎರಡು ಪಾರ್ಟ್ ಆಗಿ ಡಿವೈಡ್ ಮಾಡುತ್ತೆ ಸರ್ಕಲ್ ನ. ಸೊ ದಿಸ್ ಈಸ್ ಒನ್ ಪಾರ್ಟ್, ದಿಸ್ ಈಸ್ ಅನದರ್ ಪಾರ್ಟ್. ಸೊ ಈ ಜಾಗನ ನಾವು ವಿ ಕಾಲ್ ಇಟ್ ಸೆಗ್ಮೆಂಟ್. ಗೊತ್ತಾಗ್ತಿದ್ಯಾ? ಸೊ ವಿ ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದೀಸ್ ಸೆಗ್ಮೆಂಟ್ಸ್. ಎಷ್ಟು ಸೆಗ್ಮೆಂಟ್ಸ್ ಇದೆ ಇಲ್ಲಿ? ಇಲ್ಲೊಂದು ಸೆಗ್ಮೆಂಟು, ಇದೊಂದು ಸೆಗ್ಮೆಂಟ್. ಈ ಎರಡು ಸೆಗ್ಮೆಂಟ್ಗಳದ್ದು ಏರಿಯಾ ಕಂಡುಹಿಡಿಬೇಕು. ಹೌ ಟು ಫೈಂಡ್? ನೋಡಿ, ಈ ಫುಲ್ ಸೆಮಿ ಸರ್ಕಲ್ದು ಏರಿಯಾ ಕಂಡುಹಿಡಿದು ಅದರಲ್ಲಿ ಈ ಟ್ರಯಾಂಗಲ್ನ ನಾವು ಕಟ್ ಮಾಡಿ ಬಿಸಾಕ್ಬಿಟ್ರೆ ಉಳಿಯೋದು ಇದು ಈ ಸೆಗ್ಮೆಂಟ್ ಏರಿಯಾ ಪ್ಲಸ್ ಈ ಸೆಗ್ಮೆಂಟ್ ಏರಿಯಾ ಎರಡೇ ಉಳಿಯುತ್ತೆ, ಕರೆಕ್ಟಾ? ನಾವು ಇವಾಗ ಏನು ಮಾಡಬೇಕು ಅಂದ್ರೆ ಯು ಹ್ಯಾವ್ ಟು ಫೈಂಡ್ ದ ಏರಿಯಾ ಆಫ್ ದಿಸ್ ಸೆಮಿ ಸರ್ಕಲ್. ಈಸಿ. ಸರ್ಕಲ್ ಪೈರ ಸ್ಕ್ವೇರ್ ಏರಿಯಾ ಡಿವೈಡ್ ಬೈ 2 ಮಾಡಿದ್ರೆ ಏರಿಯಾ ಆಫ್ ಸೆಮಿ ಸರ್ಕಲ್ ಬಂದೋಗ್ಬಿಡುತ್ತೆ ನಮಗೆ. ಅದರಲ್ಲಿ ಈ ಟ್ರಯಾಂಗಲ್ದು ಏರಿಯಾ ತೆಗಿಬೇಕು. ಈ ಟ್ರಯಾಂಗಲ್ ಏರಿಯಾ ಹೆಂಗ್ ಸರ್ ತೆಗಿಯೋದು? ಅದಕ್ಕೆ ಸ್ವಲ್ಪ ಸರ್ಕಸ್ ಮಾಡೋದಿದೆ, ನೋಡೋಣ ಬನ್ನಿ. ವಾಟ್ ದೇ ಹ್ಯಾವ್ ಗಿವನ್, ಲೆಟ್ ಅಸ್ ರೈಟ್ ದ ಗಿವನ್ ಫಸ್ಟ್. ಗಿವನ್ ಡೇಟಾ AC is equal to 6 centimeter, AB is equal to 10 centimeter, which is nothing but D. Therefore, OA, which is R, is equal to D by 2, that is 10 by 2. ಇಷ್ಟು ಬರುತ್ತೆ 5 centimeter. ಇದನ್ನ ಇಟ್ಕೊಂಡಿರೋಣ, ಇರಲಿ, ಮುಂದೆ ಬೇಕಾಗುತ್ತೆ. ಸರಿ, ನಾವು ಅವಾಗಲೇ ಹೇಳ್ದಂಗೆ ಟು ಫೈಂಡ್ ದ ಏರಿಯಾ ಆಫ್ ಸೆಗ್ಮೆಂಟ್ಸ್, area of segments is equal to area of semicircle. ಈ ಫುಲ್ ಸೆಮಿಸರ್ಕಲ್ ಏರಿಯಾ ಅದರಲ್ಲಿ ನಾನು ಐ ಜಸ್ಟ್ ಕಟ್ ದ ಟ್ರಯಾಂಗಲ್ ಔಟ್ ಆಫ್ ಇಟ್. ಏರಿಯಾ ಆಫ್ ಟ್ರಯಾಂಗಲ್ ABC, ಸರಿನಾ? ಇಷ್ಟನ್ನು ಮಾಡಿದ್ರೆ ಐ ವಿಲ್ ಗೆಟ್ ದ ಏರಿಯಾ ಆಫ್ ದಿಸ್
ಸೆಗ್ಮೆಂಟ್ಸ್. ಅದಕ್ಕೆ ಇದನ್ನ ಸಪ್ರೇಟಾಗಿ ಮಾಡ್ಕೊಳ್ಳೋಣ. ಫಸ್ಟ್ ಏರಿಯಾ ಆಫ್ ಸೆಮಿ ಸರ್ಕಲ್ ಇಸ್ ಈಕ್ವಲ್ ಟು ಏನು, ಪೈ ಆರ್ ಸ್ಕ್ವೇರ್ ಬೈ 2. ಕರೆಕ್ಟಾ? ಪೈ ಅಂದರೆ 22/7 ಇಂಟು 1/2. ಇದನ್ನು ಡಿವೈಡ್ ಬೈ 2ನ 1/2 ಅಂತ ಬರ್ಕೊಂಡಿದ್ದೀನಿ. ಇಂಟು ಆರ್ ಅಂದರೆ we had got it 5 into 5. 5 ಸಿಕ್ಕಿತ್ತು. 5 square is 5 into 5. Let us simplify this. 1s are 11s are 11 into 5 ಅಂದರೆ 55. 55 into 5 ಅಂದರೆ how much will get? 55 into 5, 5 5 is 25, 2 carry, 5 5 is 25, 27. 275 will get. 275/7. ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 7 1s are 7 3s are 21, 6 ಉಳಿತು 65 ಆಯಿತು. 9s are 63, 2 ಉಳಿತು. 2s are 14, 6 ಉಳಿತು. 8s are ಇದು ಹಿಂಗೆ ಕಂಟಿನ್ಯೂ ಆಗುತ್ತೆ. ಜಸ್ಟ್ ಟೇಕ್ 39.28 ಸೆಂಟಿಮೀಟರ್ ಸ್ಕ್ವೇರ್. ಇದು ಫಸ್ಟ್ ಏರಿಯಾ ಆಫ್ ಸೆಮಿ ಸರ್ಕಲ್ ಸಿಕ್ತು ನಮಗೆ. ಸರಿನಾ? ಟು ಫೈಂಡ್ ಏರಿಯಾ ಆಫ್ ಟ್ರಯಾಂಗಲ್ ಹೆಂಗೆ ಕಂಡುಹಿಡಿಯೋದು ನೋಡಿ. ಈ ಟ್ರಯಾಂಗಲ್ ಇದೆಯಲ್ಲ, ಇಲ್ಲಿ ಒಂದು ಪ್ರಾಪರ್ಟಿ ನಮಗೆ 9th ಸ್ಟ್ಯಾಂಡರ್ಡ್ ಪ್ರಾಪರ್ಟಿ, ನಾವು ಓದಿರೋ ಪ್ರಾಪರ್ಟಿ ಜ್ಞಾಪಕವಿರಬೇಕು. ಒಂದು ಸರ್ಕಲ್ನಲ್ಲಿ ಡಯಾಮೀಟರ್ ಇದೆ. ಈ ಡಯಾಮೀಟರು ಇನ್ಸ್ಕ್ರೈಬ್ ಅಂದರೆ ಅಟ್ ಎನಿ ಪಾಯಿಂಟ್ ಆಫ್ ಸರ್ಕಂಫರೆನ್ಸ್. ಫಾರ್ ಎಕ್ಸಾಂಪಲ್ ಇಲ್ ಟೇಕ್ ಅ ಪಾಯಿಂಟ್ ಹಿಯರ್, ಪಾಯಿಂಟ್ ಪಿ ಅಂತ ತಗೋತೀನಿ. ಈ ಇನ್ಸ್ಕ್ರೈಬ್ ಅಂದರೆ ಇಲ್ಲಿಂದ ಇಲ್ಲಿಗೊಂದು ಲೈನ್ ಎಳಿತೀನಿ, ಇಲ್ಲಿಂದ ಇಲ್ಲಿಗೊಂದು ಲೈನ್ ಎಳಿತೀನಿ. ಈ ಥರ ಬರೆಯೋದನ್ನು ನಾವು ಇನ್ಸ್ಕ್ರೈಬ್ ಅಂತ ಕರಿತೀವಿ. ಇನ್ಸೈಡ್ ದ ಸರ್ಕಲ್ ವಿ ಆರ್ ಡ್ರಾಯಿಂಗ್ 2 lines to create a triangle here. It is to create an angle here. This angle will always be 90 degree. ಇದು ಯಾವಾಗಲೂ ರೈಟ್ ಆ್ಯಂಗಲ್ಲೇ ಆಗಿರುತ್ತೆ. ಇದು ನಮಗೆ ಗೊತ್ತಿದ್ರೆ ಮಾತ್ರ ಈ ಪ್ರಾಬ್ಲಮ್ನ ಸಾಲ್ವ್ ಮಾಡೋಕ್ಕಾಗೋದು. ಇಲ್ಲಾಂದರೆ ಸಾಲ್ವ್ ಮಾಡೋಕ್ಕೆ ಕಷ್ಟ, ಗೊತ್ತೇ ಆಗಲ್ಲ. ಯಾಕೆ ಸರ್ ಓದಬೇಕು? ಇವಾಗ ನನಗೆ ಇದನ್ನು ಬೇಸಾಗಿ ತಗೋತೀನಿ ಅಂದರೆ ಇಲ್ಲಿ ಹೈಟ್ ಕಂಡುಹಿಡಿಬೇಕು. ಹೈಟ್ ಹೆಂಗೆ ಕಂಡುಹಿಡಿಯೋದು ಗೊತ್ತಿಲ್ಲ. ಬಟ್ ಆದರೆ if I know this is a right angle, I will take this as base. This will become my height. ಇದನ್ನು ಕಂಡುಹಿಡಿಯೋದು ತುಂಬ ದೊಡ್ಡ ವಿಷಯ ಅಲ್ಲ. We can find it easily using ಪೈಥಾಗರಸ್ ಥಿಯರಮ್. ಕರೆಕ್ಟಾ? BC ಕಂಡುಹಿಡಿದ್ಬಿಡ್ಬೋದು ನಾವು ಪೈಥಾಗರಸ್ ಥಿಯರಮ್ ಯೂಸ್ ಮಾಡಿಕೊಂಡು. ಸೊ ಇದು 90 ಡಿಗ್ರಿ. BC ಸ್ಕ್ವೇರ್ is equal to AC ಸ್ಕ್ವೇರ್ ಪ್ಲಸ್ AB. ಸಾರಿ ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡೋಣ. AB ಸ್ಕ್ವೇರ್ is equal to, AB square is the hypotenuse here. AC ಸ್ಕ್ವೇರ್ ಪ್ಲಸ್ BC ಸ್ಕ್ವೇರ್. ನಮಗೆ ಬೇಕಿರೋದು BC ಸ್ಕ್ವೇರ್ is equal to AB ಸ್ಕ್ವೇರ್ ಮೈನಸ್ AC ಸ್ಕ್ವೇರ್. BC is equal to ಸ್ಕ್ವೇರ್ ರೂಟ್ ಆಫ್ AB ಅಂದರೆ ಎಷ್ಟು? 10 ಸ್ಕ್ವೇರ್ ಮೈನಸ್ AC is 6 ಸ್ಕ್ವೇರ್. ಎಷ್ಟು ಬರ್ತಿದ್ದು? ವಿಲ್ ಗೆಟ್ ಸ್ಕ್ವೇರ್ ರೂಟ್ ಆಫ್ 100 ಮೈನಸ್ 36. ವಿಲ್ ಗೆಟ್ 100 ಮೈನಸ್ 36 ಅಂದರೆ 64. ಸ್ಕ್ವೇರ್ ರೂಟ್ ಆಫ್ 64 is BC is equal to 8 ಸೆಂಟಿಮೀಟರ್. ಇದನ್ನು ಇಟ್ಕೊಂಡು ನಾವು ವಿ ಆರ್ ಗೋಯಿಂಗ್ ಟು ಫೈಂಡ್ ಔಟ್ ದ ಏರಿಯಾ ಆಫ್ ದಿಸ್ ಟ್ರಯಾಂಗಲ್. ಹೆಂಗೆ? AC becomes the base, BC becomes the height. ಯಾಕಂದರೆ ಈ ಆ್ಯಂಗಲ್ 90 ಡಿಗ್ರಿ ಇರೋದ್ರಿಂದ ನಾವು ನಮ್ಗೆ ಆಲ್ಟಿಟ್ಯೂಡ್ ಅಂದರೆ 90 ಡಿಗ್ರಿ ಇರಲೇಬೇಕು. ಕರೆಕ್ಟಾ? ಆಲ್ಟಿಟ್ಯೂಡ್ ಅಥವಾ ಹೈಟ್ ಅಂದರೆ 90 ಡಿಗ್ರಿ ಇರಲೇಬೇಕು. ಸೊ ಐ ಟೇಕ್ AC ಆಸ್ ಬೇಸ್, BC ಆಸ್ ವಾಟ್? height. So let us write it. Area of triangle ABC is equal to half into base into height. So I'll take base as AC into height as BC, which is half into AC ಅಂದ್ರೆ ಎಷ್ಟು? 6 into BC ಅಂದ್ರೆ height, that is 8. 1s are to 4s are 6 4s are area
of triangle ABC is equal to how much we got? 6 4s are 24 centimeter square. We will substitute these two values. ಇದೊಂದು ವ್ಯಾಲ್ಯೂ ಇದೊಂದು ವ್ಯಾಲ್ಯೂ ಎರಡನ್ನು ತಗೊಂಡೋಗಿ if we substitute in this we will get the area of these segments. Therefore area of segments is equal to area of semicircle. What is area of semicircle? We got 39.28 minus area of triangle, that is ನಮಗೆ ಸಿಕ್ಕಿತ್ತು 24 ಸಿಕ್ಕಿತ್ತು 24 ಮಾಡಿದ್ರೆ ಎಷ್ಟು ಬರುತ್ತೆ 15.28 centimeter square. So this is the final answer. ಮಾಡಿದ್ರೆ obviously we'll get 3 marks. ಇಲ್ಲಿ ಆಪ್ಷನ್ ಇಲ್ಲ, ಯು ವಿಲ್ ಹ್ಯಾವ್ ಟು ಸಾಲ್ವ್ ದಿಸ್. ಇದಕ್ಕೆ ಬೇಸಿಕ್ಸ್ ಏನು ಹೇಳಿದೆ ನಾನು 9th ಸ್ಟ್ಯಾಂಡರ್ಡ್ ಅಲ್ಲಿ ಓದಿದ್ದು, ಅದು ಬಹಳ ಇಂಪಾರ್ಟೆಂಟ್, ಜ್ಞಾಪಕ ಇರಲೇಬೇಕು. ಸೊ ಪ್ಲೀಸ್ ಸ್ಟಡಿ ವೆಲ್. ಐ ಹ್ಯಾವ್ ಗಿವನ್ ಫ್ಯೂ ಪ್ರಾಕ್ಟೀಸ್ ಕ್ವಶನ್ಸ್, ಲಾಸ್ಟ್ ಇಯರ್ ಕ್ವಶನ್ಸ್ ಎಲ್ಲ ಲಾಸ್ಟ್ ವಿಡಿಯೋದಲ್ಲಿ ಐ ಹ್ಯಾಡ್ ಪೋಸ್ಟೆಡ್. ಈ ವಿಡಿಯೋದಲ್ಲೂ ಕೂಡ ಐ ವಿಲ್ ಗಿವ್ ಫ್ಯೂ ಮೋರ್. ನಿಮ್ಗೆ ಯಾವ್ದಾದ್ರು ಡೌಟ್ ಬಂದರೆ ಯು ಕ್ಯಾನ್ ಆಸ್ಕ್. ಏನು ಡೌಟ್ ಬಂದರೂ ಕೂಡ ಕಾಮೆಂಟ್ ಸೆಕ್ಷನಲ್ಲಿ ಕೇಳಿ, ಐ ವಿಲ್ ಆನ್ಸರ್ ದಮ್. So please practice well. Next video we will come up with some other topic, maybe trigonometry, applications of trigonometry problems na we'll solve. So ಚೆನ್ನಾಗಿ practice ಮಾಡಿ. We'll meet in the next video.